ಯಾಕಮ್ಮ? ಅತಿ ವಿನಯ ದೊಡ್ಡ ಲಕ್ಷಣ ಅಂತಾರೆ. ಅದಕ್ಕೆ ನೋಡು, ಮೊದಲು ನನ್ನ ಹಾರ ಕೊಡು, ಆಮೇಲೆ ಬೇಕಾದ್ರೆ 3 ತಾಸು ಪೂಜೆ ಮಾಡ್ತಾ ನಿಂತ್ಕೊಂಡ್ಬಿಡು. ನೋಡಮ್ಮ, ನಿನ್ನ ಮುತ್ತಿನ ಹಾರವನ್ನ ನಾನು ನೋಡಿಲ್ಲ. ನೀನು ಎಡಗೈಯಿಂದ ಎಲ್ಲಾದ್ರೂ ಎತ್ತಿಟ್ಟಿರ್ಬೋದು. ಇನ್ನೊಮ್ಮೆ ಹುಡುಗಿ ನೋಡಮ್ಮ. ಎಡಗೈಯಿಂದ ಹೋಗಿಲ್ಲ, ಅದು ಬಲಗೈಯಿಂದ ಹಾರಿ ಹೋಗಿದೆ. ಲಲಿತಾ, ಪೂರ್ತಿ ವಿಚಾರ ಗೊತ್ತಿಲ್ಲದೆ ಇನ್ನೊಬ್ಬರಿಗೆ ಬಾಯಿಗೆ ಬಂದಂತೆ ಮಾತನಾಡುವುದು ಹೊಡಿತಲ್ಲ. ಇದ್ದವರು ಇಬ್ಬರು, ಕದ್ದವರು ಯಾರು ಎಂಬರಲ್ಲಿ ತೆಗೆದಿಟ್ಟಿರೋ ಹಾರೋ ಎಲ್ಲೋ ಎತ್ತಿಟ್ಟಿರ್ಬೇಕು. ಸರಿಯಾಗಿ ಹುಡುಕು. ಎಷ್ಟು ಹುಡುಕಿದ್ರು ಅದು ಸಿಗೋದೆ ತಾನೆ, ಯಾಕಂದ್ರೆ ಅದು ತೆಗೆದಿಟ್ಟ ಹಾರ. ನೋಡು, ಚುಚ್ಚಿ ಮಾತನಾಡುವುದನ್ನ ಬಿಟ್ಟು ಬಿಚ್ಚಿ ಹೇಳು ನಿನ್ನ ಮಾತಿನ ಅರ್ಥವನ್ನ. ನೋಡಿ, ಆ ಹಾರ ಎಲ್ಲಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹೌದಾ? ಹಾಗಾದ್ರೆ ತೆಗೆದುಕೊಂಡ್ಬಿಡು. ಮುಂಜಾನೆ ನಾನು ಸ್ಥಾನಕ್ಕೆ ಹೋಗಿ ಬಂದ ನಂತರ ಸ್ಥಾನಕ್ಕೆ ಆ ಬಚ್ಚಲ ಮನೆಗೆ ನೀನೇ ಹೋಗಿತ್ತು. ಹಾಗಾದ್ರೆ ನಿನ್ನ ಮಾತಿನ ಅರ್ಥ, ನಿನ್ನ ಮುತ್ತಿನ ಹಾರವನ್ನ ನಾನೇ ಕದ್ದಿದ್ದೀನಿ ಅನ್ನೋ ಅನುಮಾನಕ್ಕೆ ಆಸ್ಪದವೇ ಇಲ್ಲ. ನೋಡಮ್ಮ, ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ, ನನ್ನ ಪತಿ ದೇವ ಮರೆಯಲಿಲ್ಲದಾಗ ಇಲ್ಲ ಸಲ್ಲದ ಅಪವಾದವನ್ನ ನನ್ನ ತಲೆಗೆ ಕಟ್ಟಿ ಅಪವಾದವನ್ನ ಹೊರಿಸಬೇಡ. ಏಕೆಂದರೆ ನಾನು ನಿರಪರಾಧಿ. ಯಾವ ಏನು ಸುದ್ದಿ? ಸ್ವಾಮಿ, ನಾನು ಮುತ್ತಿನ ಹಾರವನ್ನ ಕದ್ದಿದ್ದೇನೆ. ಯಾರು ಹೇಳುವರು? ನಲಿತಾಳೆ. ತಂಗಿ, ಇವಳೇ ನಿನ್ನ ಹಾರ ಕತ್ತುಗಳನ್ನು ಹೇಗೆ ತಿಳಿಯಿತು? ಕನ್ನಡಿ, ಕೈಯೊಳಗಿನ ಕನ್ನಡಿಗೆ ಕನ್ನಡಿ ಬೇಕಾ? ನನ್ನ ಪ್ರಶ್ನೆಗೆ ತಕ್ಕ ಉತ್ತರವಿದಲ್ಲ. ಅಂದರೆ ಏನ್ ನಿನ್ನ ಮಾತಿನ ಅರ್ಥ? ನಾನು ಸುಳ್ಳು ಹೇಳ್ತಿರ್ವೇನೆ? ಕಳೆದಿರಬಹುದು, ಆದರೆ ಕಳವು ಮಾಡಿದವಳು ಗಂಗಲ್ಲ ಎಂದು ಮಾತ್ರ ಹೇಳಬಲ್ಲೆ. ಅಣ್ಣ, ಬಾಯಿ ತೊಳೆದುಕೊಂಡು ಮಾತಾಡು. ಯಾವಾಗಲೂ ಹೆಂಡತಿ ಪರ ವಹಿಸ್ಕೊಂಡು ಬರ್ತೀಯಲ್ಲ, ಅವಳು ಪೆಟ್ಟಿಗೆಯಲ್ಲಿ ಇಟ್ಟಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ. ಇಲ್ಲ ಸ್ವಾಮಿ, ಇಲ್ಲ. ಇವಳು ಹೇಳುತ್ತಿರುವುದು ಸುತ್ತ ಸುಳ್ಳು. ಬೇಕಾದ್ರೆ ನನ್ನ ಪೆಟ್ಟಿಗೆಯನ್ನು ನಾನು ತಂದುಕೊಡ್ತೀನಿ. ನೀವೇ ಪರೀಕ್ಷಿಸಿ ನೋಡಿ. ನೋಡಿ ಸ್ವಾಮಿ, ಪರೀಕ್ಷಿಸಿ ನೋಡಿ. ಸತ್ಯವನ್ನು ಮಗಳು ಸ್ವಾಮಿ, ನಿಮ್ಮ ಸನಿಯದಲ್ಲಿ ನಿಂತು ಅಸತ್ಯವನ್ನ ನುಡಿದು ನಾನು ಯಾವ ನರಕಕ್ಕೆ ಹೋಗಲಿ ಸ್ವಾಮಿ, ನಾನು ಯಾವ ನರಕಕ್ಕೆ ಹೋಗಲಿ? ಅಣ್ಣ, ಇವಳು ಗೋಮುಖ ಬೇಬ್ರಣ್ಣ. ಸಾಧ್ವಿ ಶಿರಣಮಣಿಯಂತೆ ವೇಷ ಹಾಕಿಕೊಂಡಿರುವ ಸಾಚನಂತೆ ನಟಿಸುತ್ತಿದ್ದಾಳೆ ಸೋಗ್ಲಾಡಿ. ಏನು ಅಶೋಕ, ಹರಿಶ್ಚಂದ್ರನನ್ನು ಪರೀಕ್ಷಿಸಲು ವಸಿಷ್ಠ ವಿಶ್ವಾಮಿತ್ರರು ಕದನ ರಂಗಕ್ಕಿಳಿದಂತೆ ಅಣ್ಣ ತಂಗಿ ಈರ್ವರು ಶರತ್, ನೀರ ಮೇಲಿನ ಮೀನಿನ ಹೆಜ್ಜೆಯನ್ನು ಕಾಣಬಹುದು, ಆದರೆ ಹೆಣ್ಣಿನ ನೆಲೆ ಮಾತ್ರ ಶಿವನಿಗೂ ಸಿಗಲಾರದು. ಹೆಣ್ಣಿನ ಗುಣ ಕಣ್ಣಿಗೆ ಕಾಣಲಾರದು. ಸುಣ್ಣದ ಕಲ್ಲಿನೊಳಡಗಿ ಮೇಲೆ ಕಣ್ಣಿಗೆ ತೋರುವ ಸಿಡಿಗಿಚ್ಚಿನಂತೆ ಸ್ತ್ರೀಯ ಸ್ವಭಾವ. ಅಯ್ಯೋ ವಿಧಿ, ಮತ್ಯಾವ ವಿಷಯದ ವಿಪತ್ತನ್ನ ತಂದೊಡ್ಡಿರುವೆ ದೇವ, ತಂದೊಡ್ಡಿರುವೆ. ಹೌದಣ್ಣ, ಇವಳು ಎಂದಲ್ಲ, ವಿಧಿಯಂತೆ ವಿಧಿ. ವಿಧಿಯಂತೆ ವಿಧಿ. ಅವಳ ಗಂಡ ಬಯಲಾಗುದೆ ಎಂದು ಗೌರಿಯನ್ನನ್ನು ಮತ್ತು ಗೌರೀಶನನ್ನು ಹೊರಗೆ ಕಳಿಸಿದ್ದಾರೆ ಅಣ್ಣ. ಆ ಸಮಾಚಾರವನ್ನ ಹೇಳಿಬಿಡಿ. ಮತ್ತೇಕೆ ಬಿಡು ಲಲಿತಾ, ಅದನ್ನು ಕೇಳಿದ ನಿಮ್ಮ ಅಣ್ಣನು ಆತ್ಮಹತ್ಯೆ ಮಾಡಿಕೊಳ್ಳಬಹುದು. ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪ್ರಮಾದ ಮಾಡಿರುವಳೆ ಇವಳು. ಹೇಳು ಮಿತ್ರ. ನಚ್ಚಿನ ಗೆಳೆಯನೊಡನೆ ಬಚ್ಚಿಡುವ ವಿಷಯ ಏನಿಲ್ಲ. ಅಚ್ಚುತ್ತದವೇ ಅರ್ಥಾನದ ಅಕ್ಷರಗಳು ನಿನ್ನ ಅರ್ಥಾಂಗಿಯ ಹೃದಯ ಪರದೆಯ ಮೇಲೆ. ಪ್ರತಿದಿನ ತೋಟದ ಮಠಕ್ಕೆ ಹೋಗುವ ನಿನ್ನ ಪತ್ನಿಯು ಆಸ್ಪತ್ರೆಯ ಮುಂದೆ ಬಂದು ಮಂದಹಾಸದಿಂದ ನಿಂತು ನಕ್ಕು ಹೋಗೋಳು. ಮೊನ್ನೆ ನಿಮ್ಮ ಮನೆಗೆ ಬಂದಾಗ ಸ್ವಾಸ್ಥ್ಯ ಸರಿಯಾಗಿಲ್ಲವೆಂದು ತಿಳಿಸಿದಳು. ನಾನು ಅವಳು ಪರೀಕ್ಷಿಸುವಾಗ ಕೂಡಲೇ ನನ್ನ ಕೈ ಹಿಡಿದು ತನ್ನೊಡನೆ ಮಿಲನವಾಗಲು ಕೇಳಿದಳು. ಮಿತ್ರತ್ವದಲ್ಲಿ ಈಗೆಲ್ಲ ಮಾಡುವುದು ಕೃತಜ್ಞತನವೆಂದು ತಿಳಿಸಿದರು. ಕೇಳದೆ
ಒತ್ತಾಯದಿಂದ ನನ್ನ ಭಾವಚಿತ್ರವನ್ನು ತೆಗೆದುಕೊಂಡು ಹೋದಳು. ಪಾಪಿ, ಅನ್ನ ಹುಣ್ಣುವ ಬಾಯಲ್ಲಿ ಇಂಥ ಮಾತನಾಡ್ತಾ ಇದೆಯಲ್ಲ, ನಾಚಿಕೆ ಆಗಬೇಕು ಕಣ ಪಾಪಿ. ಅಶೋಕ, ಬೇಕಾದರೆ ಗೌರೀಶನನ್ನು ಕರೆಸಿ ಕೇಳು. ಇದೆಲ್ಲವನ್ನು ಅವನು ಕಣ್ಣಾರೆ ಕಂಡು ಕಿವಿಯಾರು ಕೇಳಿದ್ದಾನೆ. ಹೌದಣ್ಣ, ತನ್ನ ಹೊಲಸು ಎಲ್ಲಿ ಬಯಲಾಗುತ್ತೆ ಎಂದು ಗೌರೀಶನನ್ನು ಮತ್ತು ಗೌರಿಯನ್ನು ಇವಳು ಹೊಲಕ್ಕೆ ಕಳಿಸಿದ್ದಾರೆ. ಪರಮಾತ್ಮ, ಈ ದ್ಯಾವ ದೃಶ್ಯವನ್ನ ನಾನು ನೋಡುತ್ತಿರುವೆ ದೇವ. ಈ ದ್ಯಾವ ದೃಶ್ಯವನ್ನ ನಾನು ನೋಡುತ್ತಿರುವೆ ಸ್ವಾಮಿ. ಬೆಳಗುತ್ತಿರುವ ಚಂದ್ರಕಾಂತನು ಆ ಚಂದ್ರಕಾಂತನ ಶಿಲೆಯಲ್ಲಿ ಅಗ್ನಿ ಒಪ್ಪುವುದೇ, ಅದರಂತೆ ನಿಮ್ಮನ್ನ ಬಿಟ್ಟು ಬೇರೆ ಯಾರಾದ್ರೂ ಪರಪುರುಷನನ್ನ ನಾನು ಕನಸಿನಲ್ಲಿಯೂ ಸಮೇತ ನೆನೆಸಿದವಲ್ಲ. ನಿಮ್ಮ ಪಾಲಿಗೆ ನಾನು ತಪ್ಪು ಮಾಡಿದ್ದೀನಿ ಅನ್ನುವುದಾದ್ರೆ ಈಗಲೇ ಬೆಂಕಿಯಲ್ಲಿ ಸುಟ್ಟು ಬಿಡಿ ನನ್ನ ದೇಹದ ಬಂಗಾರವನ್ನ. ಆದ್ರೆ ದಯವಿಟ್ಟು ಪರೀಕ್ಷಿಸಿ ಹೋಗಬೇಡಿ ಚಿನ್ನದ ಚೊಕ್ಕವನ್ನ. ಚಾರಣಿ ಆಡುವುದು ಅನುಸೂಯಂತೆ, ಮಾಡುವುದು ಮಾಯಂಗನೆಯಂತೆ. ಬಂಗಾರ ಲೇಪ ಮಾಡದ ಹಿತ್ತಾಳೆಯನ್ನು ಹೊರಗಚ್ಚಿ ನೋಡಿ ಉತ್ತರಾದು. ಏನು ಸಮಾಚಾರ ಮಾವ? ಒಳ್ಳೆ ಸಮಯಕ್ಕೆ ಬಂದೆ ಮಿತ್ರ ದ್ರೋಹಿ. ಈ ರೀತಿ ಎಷ್ಟು ಜನರಿಗೆ ಮೋಸ ಮಾಡಿದೆ. ವರದಕ್ಷಿಣೆ ಕೊಡಲಾಗತಕ್ಕ ತಂಗಿಯ ಮದುವೆ ಆಗಿಲ್ಲ ಎಂದು ಉದ್ದುದ್ದ ಮಾತನಾಡಿ ಆಳು ಮನೆಗಳಲ್ಲಿ ಬಿದ್ದಿದ್ದ ವ್ಯಭಿಚಾರಿಯನ್ನು ನನ್ನ ಮನೆ ತುಂಬಿ ಮಲಿನತೆಯ ಮಾಲೆಯನ್ನು ಹಾಕಿದೆಯಾ ನನ್ನ ಕೊರಳಲ್ಲಿ. ನಿರಪರಾಧಿಯನ್ನು ನಿಷ್ಕಾರಣವಾಗಿ ನಿಂದಿಸಿದಿರೋ ಅಶೋಕ. ಹಿಮಾಲಯದಲ್ಲಿ ಹುಟ್ಟಿದ ಪಾವನತ್ವದ ಭಾಗೀರಥಿಯೇ ನನ್ನ ತಂಗಿ. ಅವಳು ಸಮುದ್ರ ರಾಜನಲ್ಲದೆ ಕ್ಷುದ್ರ ಜಲಾಶಯವನ್ನು ಸೇರಬಹುದೇ? ಕಲ್ಲಂಗಡಿಗೆ ಉಕ್ಕು, ನಿಮ್ಮಂತ ಬಡವರಿಗೆ ಸೊಕ್ಕು. ತಿನ್ನಕ್ಕೆ ಅನ್ನ ಇಲ್ಲದಿದ್ದರೂ ನಿಮಗೆಂತ ಅಹಂಕಾರದ ಮಾತು. ತಂಗೆ, ನಾಯಿ ಕೊರಡಿಗೆ ಲಿಂಗ ಕಟ್ಟಿದ್ರೆ ಅದು ಎಲುಬು ಕಡಿಯದು ಬಿಡದೈ. ಓ ಗಂಗೆ, ನಿನ್ನ ಏಸಿ ಗರ್ಭದೊಂದಿಗೆ ದೂರಾಗು ನಿನ್ನ ಅಣ್ಣನೊಡನೆ ನನ್ನ ಮನೆ. ದುಡುಕದಿರುವ ಅಶೋಕ, ದುಡುಕಿ ಕೆಡುಕು ಮಾಡಿದರು ಈ ಪಾವನತ್ವದ ಪುಷ್ಪ. ಪಾವನತ್ವದ ಪುಷ್ಪ ಅಲ್ಲ, ಮೂಸಿ ನೋಡಿದ ಏಸಿ ಪುಷ್ಪ. ಸ್ವಾನ ಮುಟ್ಟಿದ ಹೀನ ಮಡಿಕೆ. ತೆಗೆದುಕೋ ನಿನ್ನ ತಂಗಿ ಬಯಸಿದ ಪ್ರೇಮಿಯ ಭಾವಚಿತ್ರ. ಸ್ವಾಮಿ, ನನ್ನ ಮಾತನ್ನ ಒಮ್ಮೆ ಕೇಳಿ. ಆ ರಾಮಾಯಣದಲ್ಲಿರುವ ಸೀತೆ ರಾಮನನ್ನ ದೂರ ಮಾಡೋದಕ್ಕೆ ಆ ರಾವಣ ಎಷ್ಟೊಂದು ಕುತಂತ್ರದ ನಾಟಕವನ್ನಾಡಿದ. ಅದರಂತೆ ನಿಮ್ಮಿಂದ ನನ್ನನ್ನ ದೂರ ಮಾಡೋದಕ್ಕೆ ಈ ಡಾಕ್ಟರ್ ಮತ್ತೆ ಈ ಲಲಿತ ನಡೀತಿರುವ ಒಳಸಂಚು ಸ್ವಾಮಿ, ಒಳಸಂಚು. ಈ ವಿಷಯದಲ್ಲಿ ನಾನು ಖಂಡಿತವಾಗ್ಲೂ ನಾನು ನಿರಪರಾಧಿ. ನಿಮ್ಮ ಮನಸ್ಸಿನಲ್ಲಿ ನಾನು ಅಪರಾಧಿ ಅನಿಸಿದ್ದು ನಿಜವಾದ್ರೆ ನಿಮ್ಮ ಸನ್ನಿಧಿಯಲ್ಲಿ ನನ್ನ ಪ್ರಾಣವನ್ನ ಸಂತೋಷವಾಗಿ ಬಿಟ್ಟು ಬಿಡ್ತೇನೆ ಪ್ರಾಮಿ. ಸ್ವಾನ ಸಾಕು ಮಾಡು ನಿನ್ನ ಆತ್ಮಾಭಿಮಾನ. ಅಶೋಕ, ಇದು ಕೇಡಾಳಿಗಳ ಕೈ ಚಳವಕ್ಕೇ ಹೊರತು ಕಾಲಾತ್ರಯದಲ್ಲಿಯೂ ನನ್ನ ತಂಗಿ ಇಂಥ ಕೃತಿಗೆ ಮನಸ್ಸು ಮಾಡಲು. ಮಾಲು ಸಹಿತ ಸಿಕ್ಕಾಗ ಅಪರಾಧವನ್ನು ಅಲ್ಲಗಳೆಯುವುದು ಅಜ್ಞಾನದ ಪ್ರದರ್ಶನ. ಪ್ರತ್ಯೇಕ ಬೇಕು ಬೇರೊಂದು ನಿದರ್ಶನ. ಸುಮ್ಮನೆ ಬಾಯಲ್ಲಿ ನಾಲಿಗಿಟ್ಟುಕೊಂಡು ನನ್ನ ಮನೆಯಿಂದ ಹೊರಬೀಳು. ಸ್ವಾಮಿ, ಸ್ವಾಮಿ, ತಮ್ಮನ್ನಾಗಲೇ ನಾನು ಎಲ್ಲಿಗೆ ಹೋಗಲಿ ಸ್ವಾಮಿ? ಕಾಶಿ ಯಾತ್ರೆಗೆ ಹೋಗು ಸ್ವಾಮಿ. ನಿಮ್ಮ ಚರಣಗಳೇ ನನಗೆ ಕಾಶಿಯ ಕ್ಷೇತ್ರಗಳು ಸ್ವಾಮಿ, ಕಾಶಿಯ ಕ್ಷೇತ್ರಗಳು. ಕಲಿಯುಗದ ಸಾವಿತ್ರಿ. ನಡೆ ತಂಗಿ, ಅವಮಾನವಾದ ಆಗರದಲ್ಲಿ ಮನೆಯಲ್ಲಿ ಒಂದು ಕ್ಷಣನೂ ಇರಕೂಡದು. ಇಂದಿಗೆ ಈ ಮನೆಯ ಋಣ ತೀರಿತು. ತಮ್ಮ ಕಾರ್ಯ ಸಾಧನೆಗಾಗಿ
ರಚಿಸಿಕೊಂಡಿರುವ ಕಬರ ಕಾರಸ್ಥಾನದ ಸುಟ್ಟು ಸೀಕರಿಯಾಗುವುದಕ್ಕಿಂತ ಇಂದಲ್ಲ ನಾಳೆ ಸತ್ಯದ ಹರಿವು ಗೊತ್ತಾಗಲೇಬೇಕು. ನಡೆಯಮ್ಮ. ಅಶೋಕ, ಗಂಗೆ ಶಿವನ ಶಿರವನ್ನೇರಿ ಕುಳಿತವಳು. ಅಂತ ಪವಿತ್ರ ಗಂಗೆಗೆ ಹವಮಾನಿದ ನೀನು ಕಾಲಾಯ ತಸ್ಮೈ ನಮಃ. ಅಶೋಕ, ನಗುತ್ತೈತೆ ದೈವ ಅಲ್ಲೇ, ಅಳುತ್ತೈತೆ ಜೀವ ಇಲ್ಲೇ. ನಗುತ್ತೈತೆ ದೈವ ಅಲ್ಲೇ. ಫಲವಿಲ್ಲದ ಕಾಲಕ್ಕೆ ನೆಲವೆದ್ದು ಬಡಿದಂತೆ ಬೇಗೆಯಲ್ಲಿ ಬೆಂದು ಬೇಸತ್ತು ತಂಗಿಯ ಮನೆಯಲ್ಲಾದರೂ 4 ದಿನ ಆನಂದದಿಂದೆದ್ದು ಹೋಗಬೇಕೆಂದರೆ ಈ ದುರ್ದಶೆಯೊದಗಿದೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬ ನೀತಿಯ ನುಡಿಯು ತಿರುವು ಮುರುವಾಗಿ ಕುಲನಾರಿಯ ಬಾಳು ಕಣ್ಣೀರ ಕಡಲಾಯಿತು. ನಾರಿಯ ಬಾಳು ದುಃಖದ ಆಗರವಾಯಿತು. ಅಣ್ಣ, ಹಣೆ ಬರಕ್ಕೆ ಹೊಣೆಯಾರು. ನನ್ನ ಪತಿಯ ಹೃದಯದಲ್ಲಿ ಸಂಶಯ ಎನ್ನುವ ಕತ್ತಲು ಮೂಡಿರಬಹುದು. ಆದರೆ ಇವತ್ತಲ್ಲ ನಾಳೆ ಆದರೂ ಆ ಪ್ರಕಾಶಮಾನದ ಬೆಳಕು ಬಂದೇ ಬರುತ್ತೆ ಅಣ್ಣ, ಬಂದೇ ಬರುತ್ತೆ. ಅಲ್ಲಿಗಾಗಿ ಪತಿಯ ಆಜ್ಞೆಯನ್ನ ಪಾಲಿಸೋದಕ್ಕೆ ಅವರ ಪ್ರತಿಕಾರವನ್ನ ನಾನು ಪರಿಹರಿಸಲೇಬೇಕಲ್ವೇನಣ್ಣ? ಪರಿತಾಪಕ್ಕೆ ಪರಿಮತಿಯೇ ಇಲ್ಲವೇನಮ್ಮ? ಇದೇನ ಆ ಕರ್ನಾಡು ಶಿವನು ನನಗಾಗಿ ಕಣ್ಣು ತೆರೆದು ನೋಡಿದಾಗ, ತಂಗಿ ಇದೇನಮ್ಮ? ಒಮ್ಮಿಂದೊಮ್ಮೆಲೆ ಪ್ರಭಾಕರನ ಪ್ರಖರತೆ ಕಡಿಮೆಯಾಗಿ ಆಕಾಶದ ತುಂಬ ಕಾರ್ಮೋಡ. ಅಮ್ಮ, ಅಣ್ಣ, ಏನಮ್ಮ? ಹೊಟ್ಟೆ ತುಂಬಾ ನೋಯ್ತಾ ಇದೆ ಅಣ್ಣ. ನಡೆಯಮ್ಮ, ಇಲ್ಲಿ ಯಾವುದಾದರೂ ಒಂದು ಮರದ ಆಶ್ರಯ ಪಡೆಯೋಣ. ಅಣ್ಣ